ರಾಜಸ್ಥಾನದಲ್ಲಿ ಪಾಕಿಸ್ತಾನದ ಕ್ಷಿಪಣಿಯನ್ನು ಧ್ವಂಸ ಮಾಡಲಾಗಿದೆ. ನಾಗರಿಕರನ್ನ ದಾಳಿ ಮಾಡಿದ ಪಾಕ್ಗೆ ತಿರುಗೇಟು ಕೊಡಲಾಗಿದೆ. ಬಾರ್ಮರ್ನಲ್ಲಿ ಕ್ಷಿಪಣಿಯ ಅವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಪೊಲೀಸ್ ವಾಹನದಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಜೈಸಲ್ಮೇರ್ ಮತ್ತು ಪೋಖರ್ನಲ್ಲೂ ಕೂಡ ಪಾಕ್ ಮಿಸೈಲ್ಗಳು ಪತ್ತೆ ಆಗಿರೋದು. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗಿನ ಜಾವ ಆದಂಥ ಕೆಲವೊಂದಷ್ಟು ಅಟ್ಯಾಕ್ಸ್ಗಳು, ಇದರಲ್ಲಿ ಕ್ಷಿಪಣಿಗಳನ್ನು ನಮ್ಮ ಸೇನೆ ಹೆಮ್ಮೆಯಿಂದ ಹೊಡೆದುರುಳಿಸಿತ್ತು. ಈಗ ಆ ಕ್ಷಿಪಣಿಗಳ ಅವಶೇಷಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಆ ಮಿಸೈಲ್ಗಳಿಗೇನು ಪತ್ತೆ ಆಗಿತ್ತು ಅವುಗಳನ್ನು ಪೊಲೀಸ್ ಜೀಪ್ನಲ್ಲಿ ಕೊಂಡೊಯ್ಯಲಾಗ್ತಾ ಇದೆ. ನಾಗರಿಕರನ್ನ ದಾಳಿ ಮಾಡಿದ ಪಾಕಿಗೆ ಸರಿಯಾದ ತಿರುಗೇಟನ್ನು ನಮ್ಮ ಸೇನೆ ಕೊಟ್ಟಿದೆ. ಬಾರ್ಮರ್ನಲ್ಲಿ ಕ್ಷಿಪಣಿಯ ಅವಶೇಷಗಳ ಸಂಗ್ರಹ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ವಾಹನದಲ್ಲಿ ಪಾಕ್ ಕ್ಷಿಪಣಿ ಪತ್ತೆಯಾಗಿರುವಂಥದ್ದು, ಅಂದರೆ ಹೊಡೆದುರುಳಿಸಲಾಗಿತ್ತು, ಅದನ್ನ ತೆಗೆದುಕೊಂಡು ಹೋಗ್ತಾ ಇರೋದು. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಇದನ್ನೆಲ್ಲ ಸಂಗ್ರಹಿಸ್ತಾರೆ, ಇದೆಲ್ಲವನ್ನ ಲ್ಯಾಬ್ನಲ್ಲಿಟ್ಟು ನೋಡ್ತಾರೆ ಏನೇನಿದೆ, ಇದರಲ್ಲಿ ಏನೇನು ಬಳಕೆ ಮಾಡ್ಕೊಂಡಿದ್ದಾರೆ, ಇದು ಎಲ್ಲಿಗೆ ಸೇರಿದ್ದು, ಯಾವಾಗಿಂದು, ಇದ್ರ ಕೆಲಸ ಏನು, ಇದು ಎಷ್ಟು ಸಾಮರ್ಥ್ಯ ಹೊಂದಿದೆ, ಇದಕ್ಕೆ ತಕ್ಕದಾದ ಉತ್ತರ ಕೊಡೋಕೆ ನಮ್ಮ ಹತ್ರ ಯಾವುದಿದೆ, ಇದೆಲ್ಲವನ್ನ ಕೂಡ ಇದೀಗ ಪ್ರಯೋಗದಲ್ಲಿ ನೋಡ್ತಾರೆ. ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ತಾರೆ. ಇದು ನಮ್ಮ ಸೇನೆಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದರೆ ಅವ್ರ ಹತ್ರ ಈಗ ಯಾವ್ದು ಶಸ್ತ್ರಾಸ್ತ್ರಗಳಿದೆ, ಹೇಗೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಡೀಟೇಲ್ಡ್ ಆಗಿ ಗೊತ್ತಾಗುವಂಥದ್ದು. ರಾಜಸ್ಥಾನದಲ್ಲಿ ಪಾಕಿಸ್ತಾನದ ಕ್ಷಿಪಣಿಗೆ ಧ್ವಂಸ ಮಾಡಿದ್ರು, ಅಲ್ಲಿ ಅವಶೇಷಗಳು ಸಿಕ್ಕಿತ್ತಲ್ಲ, ಅದನ್ನೆಲ್ಲ ಸಂಗ್ರಹಿಸಿಟ್ಕೊಳ್ತಾ ಇರೋದು. ನಾಗರಿಕರನ್ನ ದಾಳಿ ಮಾಡಿ ಈ ಒಂದು ಅಟ್ಯಾಕ್ಸ್ ಅನ್ನು ಮಾಡಲಾಗಿದೆ. ಇದೀಗ ಅವಶೇಷಗಳ ಸಂಗ್ರಹ ಆಗಿದೆ. ಪೊಲೀಸ್ ಜೀಪ್ನಲ್ಲಿ ಅದನ್ನ ಕೊಂಡೊಯ್ಯಲಾಗ್ತಾ ಇದೆ. ಅದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಇದು ಪಾಕಿಗೆ ಸೇರಿದ್ದೇ ಆಗಿದ್ರು ಯಾವ ದೇಶದ್ದು, ಹೇಗೆ ವರ್ಕ್ ಮಾಡುತ್ತೆ, ಇದ್ರ ಒಳಗೆ ಏನೇನಿದೆ, ಇದರ ಸಾಮರ್ಥ್ಯ ಏನು, ಯಾವಾಗಿಂದು, ಇದೆಲ್ಲವನ್ನ ಕೂಡ ಇದೀಗ ನೋಡ್ತಾರೆ, ಟೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ಅವೆಲ್ಲವನ್ನ ಸಂಗ್ರಹಿಸಲಾಗ್ತಾ ಇದೆ. अरे सर वो लोकेशन चला गया, फिर नया विजुअल दे रहा हूँ। पुलिस सारे चीज़ को कलेक्ट कर लिया, लेके जा रही है। इसका विजुअल मिलेगा नहीं दोबारा से। ये आप फर्स्ट जो सबसे पहले बड़ा वाला, ठीक है मैं बता दूँ। ये लोकेशन तो वही है ना, गेड़ा ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಕ್ಷಿಪಣಿ. ಇದನ್ನ ಪೊಲೀಸ್ ಜೀಪಿಗೆ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ ವಾಹನದಲ್ಲಿ ಪಾಕ್ ಕ್ಷಿಪಣಿ ಅವಶೇಷವನ್ನು ಶಿಫ್ಟ್ ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದನ್ನು ಹೊಡೆದುರುಳಿಸುವಲ್ಲಿ ನಮ್ಮ ಸೇನೆ ಸಕ್ಸಸ್ ಆಗಿರೋದು. ಸೊ ಇದೀಗ ರಾಜಸ್ಥಾನದಲ್ಲಿ ಸಿಕ್ಕಂತೆ ಈ ಅವಶೇಷವನ್ನು ಕಲೆಕ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಇದು ಪಾಕ್ನ ಮಿಸೈಲ್ ನೀವು ನೋಡ್ತಾ ಇರ್ಬೋದು. ರಾತ್ರಿ ಮತ್ತು ಇವತ್ತಿನ ಬೆಳಗಿನ ಜಾವ ಏನು ಅಟ್ಯಾಕ್ಸ್ ಆಗಿತ್ತು ಅದನ್ನು ಸಂಗ್ರಹಿಸ್ತಾ ಇರೋದು. ಅವಶೇಷಗಳನ್ನು ನೀವು ಗಮನಿಸ್ತಾ ಇದ್ದೀರಾ. के जो आला अधिकारी हैं वो उसका निरीक्षण करेंगे और इसको डिस्मेंटल करेंगे।